ಭೀಮಾ ತೀರದ ಬ್ಯಾಂಕ್ ದರೋಡೆ ಪ್ರಕರಣ ರಹಸ್ಯ ಈಗ ಬಯಲಾಗಿದೆ. 9 ಕೆಜಿ ಚಿನ್ನ ಹಾಗೂ 86.31 ಲಕ್ಷ ನಗದನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. 20 ಕೆಜಿ ಚಿನ್ನದಲ್ಲಿ 9 ಕೆಜಿ ಚಿನ್ನ ಈಗ ಪತ್ತೆಯಾಗಿದೆ. 1,40 ಲಕ್ಷ ರೂಪಾಯಿ ನಗದಿನಲ್ಲಿ ಈಗ 86.31 ಲಕ್ಷ ರೂಪಾಯಿ ಈಗ ಪತ್ತೆಯಾಗಿದೆ. ಆರೋಪಿಗಳಿಗೆ ಗನ್ ಪೂರೈಸಿದಂತ ಮೂವರನ್ನ ಕೂಡ ಈಗ ಬಂಧನ ಮಾಡಲಾಗಿದೆ. ಬಿಹಾರ ಮೂಲದ ಮೂವರನ್ನ ಚಡಚಣ ಪೊಲೀಸರು ಬಂಧನ ಮಾಡಿದ್ದಾರೆ. 22 ವರ್ಷದ ರಾಕೇಶ್ ಕುಮಾರ್, 21 ವರ್ಷದ ರಾಜ್ಕುಮಾರ್ ಹಾಗೂ ರಕ್ಷಕ್ ಅರೆಸ್ಟ್ ಆಗಿರುವಂತಹ ಆರೋಪಿಗಳು. ಪ್ರಕರಣದಲ್ಲಿ ದರೋಡೆಕೋರರಿಗೆ ಇವರು ಗನ್ ಪೂರೈಕೆ ಮಾಡಿದರು. ಸೆಪ್ಟೆಂಬರ್ 19ನೇ ತಾರೀಕು ನಡೆದಿದ್ದಂತಹ SBI ಬ್ಯಾಂಕ್ ದರೋಡೆ ಪ್ರಕರಣ, ಚಡಚಣದಲ್ಲಿ ನಡೆದಿದ್ದಂತಹ ಬ್ಯಾಂಕ್ ದರೋಡೆ ಪ್ರಕರಣ, 20 ಕೆಜಿ ಚಿನ್ನ ಹಾಗೂ 1.5 ಕೋಟಿಯಷ್ಟು ನಗದನ್ನ ಇಲ್ಲಿ ದರೋಡೆಕೋರರು ದೋಚಿ ಪರಾರಿಯಾಗಿತ್ತು. ಇನ್ನು ದರೋಡೆಗೆ ಬಿಹಾರದಿಂದ ಕಂಟ್ರಿ ಪಿಸ್ತೂಲನ್ನು ಕೂಡ ಈ ಖದೀಮರು ತಂದಿದ್ರು. ಚಡಚಣ ಪಟ್ಟಣದಲ್ಲಿ ದಿನಾಂಕ 16/9/2025 ಸಾಯಂಕಾಲ 6:30 ರಿಂದ 7:30 ಗಂಟೆ ಮಧ್ಯದಲ್ಲಿ 3 ಜನ ಆರೋಪಿತರು ಬಂದು ಸುಮಾರು 20 ಕೆಜಿ ಚಿನ್ನಾಭರಣ ಮತ್ತೆ 1,04 ಲಕ್ಷದ ಹಣವನ್ನು ತೆಗೆದುಕೊಂಡು ಹೋಗಿದ್ರು. ಆ ಪ್ರಕರಣದಲ್ಲಿ ಈಗಾಗಲೇ ಉರ್ಜಂತಿಯಲ್ಲಿ ಏನು ವೆಹಿಕಲ್ ಅಪಘಾತ ಆಗಿ ಸಿಕ್ಕಾಕೊಂಡು ಬೀಳುತ್ತೆ. ಆ ವೆಹಿಕಲ್ ಇಂದ ನಾವು ಸುಮಾರು 888 ಗ್ರಾಮ್ ಚಿನ್ನ ಮತ್ತೆ 1,01,060 ನಗದು ಹಣವನ್ನು ವಶಪಡಿಸಿಕೊಂಡಿದ್ವಿ. ಸುಮಾರು ಈ ಪ್ರಕರಣದಲ್ಲಿ ಈಗ 4 ಜನ ಆರೋಪಿತರನ್ನು ನಾವು ಬಂಧಿಸಿದ್ದೀವಿ. ಅದರಲ್ಲಿ ಪ್ರಕರಣದಲ್ಲಿನೇ ಭಾಗಿಯಾದಂಥ ಒಬ್ಬ ಪ್ರಮುಖ ಆರೋಪಿ ಈತ ಮಹಾರಾಷ್ಟ್ರ ಮೂಲದವನು. ಆತನನ್ನು ಕೂಡ ನಾವು ಬಂಧನ ಮಾಡಿದ್ದೀವಿ. ಅಫೆನ್ಸಿಗೆ ಯೂಸ್ ಮಾಡಿದಂಥ ಒಂದು ಬೈಕು ಮತ್ತೆ ಆತನಿಂದ ಚಿನ್ನಾಭರಣವನ್ನು ಕೂಡ ರಿಕವರಿ ಮಾಡಿದೆ. ಅದನ್ನು ನಾವು ಅರೆಸ್ಟ್ ಮಾಡಿ ಪೊಲೀಸ್ ಕಸ್ಟಡಿಗೆ ತಗೊಂಡು ಮುಂದಿನ ತನಿಖೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.